ಕಷ್ಟ ಬಂದಾಗ ಹೆದರದಿರಿ. ಈ ಮಂತ್ರಗಳನ್ನು ಪಠಿಸಿ. ಮಂತ್ರಗಳಿಗೆ ನಮ್ಮ ಸಮಸ್ಯೆಗಳನ್ನು ಸರಿಪಡಿಸುವ ಸರಿಯಾದ ಮಾರ್ಗವನ್ನು ತೋರಿಸುವ ಶಕ್ತಿ ಇದೆ. ಇಲ್ಲಿ ಕೆಲವೊಂದು ಮಂತ್ರಗಳನ್ನು ತಿಳಿಸಲಾಗುತ್ತಿದೆ. ಈ ಮಂತ್ರಗಳು ನಿಮ್ಮ ಕಷ್ಟದ ಸಮಯದಲ್ಲಿ ಸ್ನೇಹಿತರಂತೆ ಬಂದು ಸಹಾಯ ಮಾಡುವುದು, ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ಸೂಚಿಸುವುದು. ಕಷ್ಟದ ಸಮಯದಲ್ಲಿ ನಾವು ಯಾವ ಮಂತ್ರಗಳನ್ನು ಪಠಿಸಬೇಕು, ಈ ಮಂತ್ರಗಳ ಪ್ರಯೋಜನವಾದರೂ ಏನು, ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೀವನವು ಎಲ್ಲೋ ಮುಳ್ಳಿನ ಹಾದಿಯಲ್ಲಿ ಸಿಲುಕಿಕೊಂಡಿದೆ ಎಂದಾಗ, ದುಃಖಗಳು ಜೀವನವನ್ನು ಆಳಲು ಪ್ರಾರಂಭಿಸಿದಾಗ, ಯೋಜನೆಗಳು ಕೈತಪ್ಪಿ ಹೋಗುತ್ತಿರುವಾಗ ಮತ್ತು ಧೈರ್ಯವು ಸಂಪೂರ್ಣವಾಗಿ ಮರೆಯಾದಾಗ ಮಂತ್ರಗಳು ನಿಮಗೆ ಸಹಾಯ ಮಾಡುವುದು. ಅದೆಷ್ಟೋ ಮಂತ್ರಗಳು ನಮಗೆ ಕಷ್ಟದ ಸಮಯದಲ್ಲಿ ಮಾನಸಿಕ ಶಾಂತಿಯನ್ನು ತಂದುಕೊಡುತ್ತದೆ. ಕಷ್ಟಗಳಿಂದ ಹೊರಬಂದು ಮಾರ್ಗದ ಬಗ್ಗೆ ಸೂಚನೆಯನ್ನು ನೀಡುತ್ತದೆ. ನಿಮಗೆ ಇದರ ಬಗ್ಗೆ ಅನುಮಾನವಿದ್ದರೆ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ. ಅಲ್ಲಿ ಮಂತ್ರಗಳನ್ನು ಪಠಿಸುತ್ತಿದ್ದರೆ ಒಂದಿಷ್ಟು ಸಮಯ ಅಲ್ಲೇ ಕುಳಿತುಕೊಳ್ಳಿ. ಇಲ್ಲ, ನೀವೇ ಸ್ವತಃ ಒಂದು ಸ್ಥಳದಲ್ಲಿ ಕುಳಿತು ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಮನಸ್ಸಿಗೆ ಎಷ್ಟು ಶಾಂತಿಯನ್ನು ತಂದುಕೊಡುತ್ತದೆ ಎಂಬುದು ನಿಮಗೆ ತಿಳಿಯುತ್ತದೆ. ಕಷ್ಟದ ಸಮಯದಲ್ಲಿ ಕೆಲವೊಂದು ಮಂತ್ರಗಳನ್ನು ಪಠಿಸುವುದರಿಂದ ಅದು ನಮ್ಮ ಜೀವನದಲ್ಲಿ ಪವಾಡವನ್ನೇ ಸೃಷ್ಟಿಸುವುದು, ಮಾನಸಿಕ ಧೈರ್ಯವನ್ನು ತಂದುಕೊಡುವುದು. ಯದ್ಭವಂ ತದ್ಭವತಿ. ಅರ್ಥ, ನಿಮ್ಮ ಮನಸ್ಸಿನಲ್ಲಿ ನೀವು ಹೇಗೆ ಆಲೋಚಿಸುತ್ತೀರೋ ಹಾಗೆಯೇ ಆಗುತ್ತೀರಿ. ಬಾಹ್ಯ ಅನುಭವವನ್ನು ರೂಪಿಸುವಂತಹ ಮಂತ್ರ ಇದಾಗಿದೆ. ಆರ್ಥಿಕ ಒತ್ತಡ, ವೃತ್ತಿಪರ ಕ್ರಾಂತಿ ಅಥವಾ ಭಾವನಾತ್ಮಕ ಮುರಿತದ ಅವಧಿಗಳಲ್ಲಿ ಈ ಮಂತ್ರವು ನಿಮಗೆ ಆಂತರಿಕ ಶಕ್ತಿಯನ್ನು, ಧೈರ್ಯವನ್ನು ತುಂಬುತ್ತದೆ. ಈ ಮಂತ್ರದ ಪಠನವು ನಿಮ್ಮ ಆಂತರಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಸಮಸ್ಯೆಗಳನ್ನು ದೊಡ್ಡದೆಂದು ಭಾವಿಸಿದರೆ ಅದು ನಿಮಗೆ ದೊಡ್ಡ ಸಮಸ್ಯೆಯಾಗಿಯೇ ಇರುತ್ತದೆ. ಅದೇ ಆ ಸಮಸ್ಯೆ ನೀವು ಚಿಕ್ಕದೆಂದು ಭಾವಿಸಿದರೆ ಆ ಸಮಸ್ಯೆ ನಿಮಗೆ ಎಷ್ಟೇ ದೊಡ್ಡದಾಗಿದ್ದರೂ ಚಿಕ್ಕದಾಗಿಯೇ ಕಾಣಿಸುತ್ತದೆ. ಇತರರ ಒಳಿತಿನಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಗವತೆ. ಅರ್ಥ, ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಅನಾರೋಗ್ಯದಿಂದ ಮುಕ್ತರಾಗಲಿ, ಎಲ್ಲರೂ ಶುಭವಾದದ್ದನ್ನು ನೋಡಲಿ, ಯಾರು ದುಃಖದಿಂದ ಬಾಳದಿರಲಿ. ಈ ಮಂತ್ರವು ಸರ್ವರ ಒಳಿತನ್ನು ಬಯಸುವಂತಹ ಮಂತ್ರವಾಗಿದೆ. ಜನರು ವೈಯಕ್ತಿಕ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಾಗ ಕೆಳಮುಖವಾಗಿ ವರ್ತಿಸಲು ಪ್ರಾರಂಭಿಸುತ್ತಾರೆ. ಮನಸ್ಸು ಬೀಗ ಹಾಕಿದ ಕೋಣೆಯಂತೆ ಕತ್ತಲೆಯನ್ನು ಹೊಂದಿರುತ್ತದೆ. ಭಯವು ನಿಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ತರುತ್ತದೆ. ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಜಗತ್ತು ನಿಮಗೆ ಅನುಕೂಲತೆಯನ್ನು ನೀಡುತ್ತದೆ. ನೀವು ಇತರರಿಗೆ ಒಳಿತನ್ನು ಬಯಸುವ ಮೂಲಕ ಇತರರು ನಿಮಗೆ ಒಳಿತನ್ನು ಬಯಸುತ್ತಾರೆ. ಉದ್ಯೋಗದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ದೂರ ಮಾಡುವ ಮಂತ್ರ. ನಾಹಂ ದೇಹೋ ನಮೇ ದೇಹೋ ಜೀವೋ, ನಾಹಂ ಚಾಹಂದ ರೂಪ ಶಿವೋಹಂ ಶಿವೋಹಂ. ಅರ್ಥ, ನಾನು ದೇಹವೂ ಅಲ್ಲ, ಮನಸ್ಸೂ ಅಲ್ಲ, ನಾನು ಅಹಂಕಾರಕ್ಕೆ ಬದ್ಧನಾದ ಸ್ವಯಂ ಅಲ್ಲ, ನನ್ನ ಸ್ವಭಾವ ಪ್ರಜ್ಞೆ ಮತ್ತು ಆನಂದ ಅರಿವು ಮಾತ್ರ ನಾನು. ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು, ಮಾನಸಿಕ ಒತ್ತಡಕ್ಕೆ ಒಳಗಾದವರು ಹಾಗೂ ಸಾಮಾಜಿಕ ಸಮಸ್ಯೆಗಳಿಗೆ ಗುರಿಯಾಗಿರುವವರು ಈ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ಪದೇ ಪದೇ ಪಠಿಸುವುದರಿಂದ ಭವಿಷ್ಯದಲ್ಲಿ ಎದುರಾಗುವಂತಹ ಸಮಸ್ಯೆಗಳ ಊಹೆಯನ್ನು ಪಡೆದುಕೊಳ್ಳುತ್ತೀರಿ. ದೃಢವಾದ ಭರವಸೆಯನ್ನು ನೀಡುವುದು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಚ ಸುಖ ತ್ವಮೇವ, ತ್ವಮೇವ ವಿದ್ಯಾ ದ್ರಾವಿಣಂ ತ್ವಮೇವ, ತ್ವಮೇವ ಸರ್ವ ಮಮ ದೇವ ದೇವ. ಅರ್ಥ, ಓ ದೇವ, ನೀನೊಬ್ಬ ನನ್ನ ತಾಯಿ ಮತ್ತು ತಂದೆ, ನೀನೊಬ್ಬನೇ ನನ್ನ ಬಂಧು ಮತ್ತು ಸ್ನೇಹಿತ, ನೀನೊಬ್ಬನೇ ಜ್ಞಾನ ಮತ್ತು ಸಂಪತ್ತು, ನೀನೊಬ್ಬನೇ ನನ್ನ ಎಲ್ಲವೂ. ಅನಾರೋಗ್ಯ, ಬಳಲಿಕೆ ಅಥವಾ ದೀರ್ಘ ಅನಿಶ್ಚಿತತೆಯ ಸಮಯದಲ್ಲಿ ಜನರು ಈ ಶ್ಲೋಕವನ್ನು ಪಠಿಸುವ ಮೂಲಕ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ. ಈ ಮಂತ್ರವನ್ನು ನಿಧಾನವಾಗಿ ಜಪಿಸಿದಾಗ ಸಮಸ್ಯೆಗಳ ಹೊರೆಯಿಂದ ನಾನು ಏಕಾಂಗಿಯಾಗಿದ್ದೇನೆ ಎನ್ನುವ ಭಾವನೆಯನ್ನು ತೆಗೆದುಹಾಕುವುದು
ಸಂಬಂಧಗಳು ದೂರಾಗುವ ಅಂಚಿನಲ್ಲಿದ್ದಾಗ ಈ ಸ್ತೋತ್ರವು ಸಂಬಂಧಗಳನ್ನು ಬಲಗೊಳಿಸುತ್ತವೆ. ದೃಢವಾದ ಹಾಗೂ ಶಾಂತವಾದ ಭರವಸೆಯನ್ನು ಈ ಒಂದು ಮಂತ್ರ ನೀಡುವುದು. ಶಬ್ದದ ಮಧ್ಯದಲ್ಲಿ ಶಾಂತತೆಗಾಗಿ ಒಂದು ಮಂತ್ರ: ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅರ್ಥ: ಇದು ಅಸತ್ಯದಿಂದ ಸತ್ಯದತ್ತ, ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನತ್ತ ಮತ್ತು ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಮುನ್ನಡೆಸು ಎಂಬುದಾಗಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ಅದು ನಿಮ್ಮ ಜೀವನಕ್ಕೆ ದಿಕ್ಸೂಚಿಯಂತೆ ಕಾರ್ಯನಿರ್ವಹಿಸುತ್ತದೆ. ಸ್ಪಷ್ಟ ಮನಸ್ಸನ್ನು ಪಡೆದುಕೊಳ್ಳಲು, ಗುರಿಯತ್ತ ದೃಢವಾದ ಹೆಜ್ಜೆ ಇಡಲು, ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳಲು ಮತ್ತು ಮಾನಸಿಕ ಶಾಂತಿಯನ್ನು ಹೊಂದಲು ಈ ಮಂತ್ರವನ್ನು ಪಠಿಸಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.